ಈ ನನ್ನ ಮಗನ ಸುಮ್ಮನೆ ಬಿಡಬಾರ್ದು. ಈ ಮಣ್ಣಲ್ಲಿ ಪಾರ್ಟಿ ಕಟ್ಟಿ ಡೆಲ್ಲಿ ಕೋಟೆವರೆಗೂ ತಗೊಂಡೋದೆ. ಯಾರು ನನಗೆ ಈ ರೀತಿ ಮಾಡಿರ್ಲಿಲ್ಲ. ಅವನ್ನ ಸಾಧು ಅಂತ ನಂಬುದ್ರೆ ನನ್ನ ಬುಡಕೆ ನೀರು ಕಾಯಿಸಿ ನನ್ನ ಹತ್ರನೇ ದುಡ್ಡು ಇಸ್ಕೊಂಡು ನನಗೆ ಉಲ್ಟಾ ಹೊಡೆದ್ಬಿಟ್ಟ. ಅವನ್ಗೇನಾದ್ರು ಮಾಡ್ಲೇಬೇಕು. ದುಡ್ಡು ದೋಚ್ಕೊಂಡೋದ್ರು ಪರವಾಗಿಲ್ಲ ಅಪ್ಪಾಜಿ, ಪಾಪ ಮಾಡ್ತಾ ಇದ್ರು ದುಡ್ಡು ಬರುತ್ತೆ. ಆದ್ರೆ ಅವ್ನು ನಮ್ಗೇನಂತ ಗೊತ್ತಾ? ನಿಮ್ ಬಿಳೆ ಬಟ್ಟೆಗಿಂತ ಈ ಕಲ್ಲರ್ ಬಟ್ಟೆಗೆ ಗೌರವ ಜಾಸ್ತಿ. ನೀವೇನಾದ್ರೂ ನನ್ನ ಎದುರಾಕೊಂಡ್ರೆ ನಿಮ್ಮನ್ನು ನಿಮ್ ಪಾರ್ಟಿನೋ ಸರ್ವನಾಶ ಮಾಡಿ ನಿಮ್ ಎದುರಾಳಿಗಳನ್ನ ಬೆಳೆಸ್ಬಿಡ್ತೀನಿ. ಆ ಸಿದ್ಲಿಂಗನ ಎಬ್ಸಿ ನಮ್ ವಿರುದ್ಧ ಎಲೆಕ್ಷನ್ ನಿಲ್ಸಿ ಗೆಲ್ಲಿಸ್ತೀನಿ ಅಂತ ದಿನ ಟಿವಿನಲ್ಲಿ ಬೊಗಳೆ ಬಿಡ್ತಾವ್ನೆ. ಬೃಹತ್ ಸಮ್ಮೇಳನ ಮಾಡಿ ಜನರೆದ್ರು ನಮ್ಮ ಮಾನನ ಹರಾಜಾಗ್ತಾನಂತೆ. ನಾಟಕ ಮಾಡುವಂತ ವೇಷ ಹಾಕ್ಸಿದ್ರೆ ನಮ್ಗೇನಕ್ರ? ವೇಷ ಹಾಕ್ಸಿದ್ ನಾವ್ ತಾನೆ, ಇನ್ನೊಬ್ರಿಗೆ ಹಾಕ್ಸಿದ್ರೆ ಆಯ್ತು ಬಿಡಿ. ವ್ಯಕ್ತಿನೂ ರೆಡಿ, ವೇಷನೂ ರೆಡಿ. ಸ್ವಲ್ಪ ಇಲ್ಲಿ ನೋಡಿ. ಈ ದೇವರಾಣೆ ನನಗೂ ಇದಕ್ಕೆ ಏನು ಸಂಬಂಧ ಇಲ್ಲ. ಇಷ್ಟು ಸಣ್ಣ ವಿಷಯಕ್ಕೆ ದೊಡ್ಡವ್ರು ತಲೆ ಕೆಡಿಸ್ಕೊತೀರಾ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಮ್ಮನ್ನು ಬಿಟ್ಬಿಡಿ, ನಾವು ಹೇಳಿದ್ದೆಲ್ಲ ಸುಳ್ಳು, ನಾವು ವೇಸ್ಟ್ ಮಾಡಿಗಳು ಅಂತ ಟಿವಿಯರ್ ಮುಂದೆಲ್ಲ ಒಪ್ಕೊಬಿಡ್ತೀವಿ. ಬುದ್ಧಿ ದಯವಿಟ್ಟು ಕ್ಷಮಿಸಿ. ಬೇಡ, ನೀನ್ ಆ ತಪ್ಪನ್ನು ಮಾಡ್ತಾನೆ ಇರಬೇಕು. ಯಾಕೆ? ಸಹಾಯಕ್ಕೆ ಹೊರಟಿರೋ ನಿನ್ ಫ್ರೆಂಡು ದೇವ್ರಾಗಬೇಕು. ಇಲ್ಲ, ದೇವರಾಣೆ ಅವ್ನು ದೇವರಾಗಲ್ಲ. ನಾವು ಈ ತಪ್ಪು ಮಾಡೋದಿಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ಏಯ್ ಈಗ ನಾವ್ ಹೇಳ್ದಂಗ್ ಮಾಡು. ಹೇಳಿ. ನಿನಗೆ ಏನು ಬೇಕೋ ಆ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಸರಿ ನೋಡು, ನಮ್ದು ನಂಬ ಪಕ್ಷ. ನಿಯತ್ತಾಗಿರ್ತೀನಿ ಅಂತ ಆಣೆ ಮಾಡಿ ಹೊರಡಬಹುದು. ದೇವರಾಣೆ ನಿಯತ್ತಾಗಿರ್ತೀನಿ. ದೇವ್ರ ಕಂಡು ಬಿಟ್ರು, ನನ್ ಮೋಸ ಮಾಡ್ಬಿಟ್ರು, ನನ್ ದೇವ್ರನ್ನ ಕೊಟ್ಬಿಡಿ, ನನ್ ದೇವ್ರ ಕೊಟ್ಬಿಡಿ, ನನ್ ದೇವ್ರು. ಕರಿಯಾ, ಇದೇನ್ಲ ನೀನು ಸ್ವತಃ ಬಿಟ್ಟು ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ಯೆ? ಎಂತ ಪ್ರಾಣ ಸ್ನೇಹಿತಲ್ಲ ನೀನು. ನಾನಿನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಕಣ್ಲ. ನೀನ್ ಸತ್ತಿಲ್ಲ ಕಣೋ. ಇದು ಸ್ವರ್ಗನೂ ಅಲ್ಲ ನರ್ಕನೂ ಅಲ್ಲ. ನೀನ್ ಸತ್ತೇ ಇಲ್ಲ. ನೀನ್ ಕುಡಿದಿದ್ದು ವಿಷ ಅಲ್ಲ, ಕಾಕ್ಟೈಲ್. ಹೌದಾ? ಅಯ್ಯ ನಾ ಸಾಯ್ಬೇಕು. ನಾನು ವೇಸ್ಟ್ ಮಾಡಿ ಬಿಟ್ಬಿಡ್ಲ. ನಾ ಸಾಯ್ಬೇಕು. ಅಯ್ಯೋ ನಾ ಬಿಟ್ಬಿಡು. ನೀನು ಸಾಯಕ್ ಮುಂಚೆ ವೇಸ್ಟ್ ಬಾಡಿ ಆಗಿದ್ದೆ. ಸತ್ತ ಮೇಲೆ ಸೂಪರ್ ಬಾಡಿ ಆಗ್ಬಿಟ್ಟಿದ್ಯಾ. ಹಂಗಂದ್ರೆ ಏನ್ಲ? ಹಂಗಂದ್ರೆ ಇಷ್ಟೇ. ಮುಂದಕ್ಕೇನೋ ಇಷ್ಟ ದಿನ ಬ್ಯಾಡ್ ಟೈಮ್ ಇತ್ತು, ಈಗ ಗುಡ್ ಟೈಮ್ ಬಂದಿದೆ. ಚಿಟ್ಟೆ ಸ್ವಾಮಿಗಳ ಪಟ್ಟಾಭಿಷೇಕ. ಚಿಟ್ಟೆ ಸ್ವಾಮಿಗೆ ಜೈ ಜೈ. ಹೌದಪ್ಪ ಹೌದೋ ನೀನೇ ದೇವರ, ನಿಂದ ನೀ ತಿಳಿದಾರ ನಿನಗಿಲ್ಲೋ ದೂರ. ಹೌದಪ್ಪ ಹೌದೋ ನೀನೇ ದೇವರ, ನಿಂದ ನೀ ತಿಳಿದಾರ ನಿನಗಿಲ್ಲೋ ದೂರ. ಹೌದಪ್ಪ ಹೌದೋ ನೀನೇ ದೇವರ. ನಿದ್ದಿಯೊಳಗ ಸದಾ ಎಚ್ಚರವಿರಬೇಕು, ತಂಬಾಕಿಲ್ಲದ ಬತ್ತಿ ಬಳಸೇದಿರಬೇಕು. ನಿದ್ದಿಯೊಳಗ ಸದಾ ಎಚ್ಚರವಿರಬೇಕು, ತಂಬಾಕಿಲ್ಲದ ಬತ್ತಿ ಬಳಸೇದಿರಬೇಕು. ಹೌದಪ್ಪ ಹೌದೋ ನೀನೇ ದೇವರ, ನಿಂದ ನೀ ತಿಳಿದಾರ ನಿನಗಿಲ್ಲೋ ದೂರ. ಹೌದಪ್ಪ ಹೌದೋ ನೀನೇ ದೇವರ. ಈ ಚಿಟ್ಟೆ ಸ್ವಾಮಿಗಳು ಹ್ಯಾಂಗ್ ಉದ್ಭವರಾದ್ರು ಅಂತ ನಿಮಗೆ ಗೊತ್ತಾತಲ್ಲ. ಕರೆಂಟ್ಗಿಂತ ಪವರ್ಫುಲ್ ಆಗ್ಯದಾರ, ಸಿನಿಮಾ ಸ್ಟಾರ್ಗಳಿಗಿಂತ ಫೇಮಸ್ ಅದಾರ, ಚಿಟ್ಟೆಗಳಿಗಿಂತ ಕಲರ್ಫುಲ್ ಆಗ್ಯದಾರ. ಈಗ ಚಿಟ್ಟೆ ಸ್ವಾಮಿಗಳು ಫ್ರೀ ಆಗಿರೋ ಟೈಮ್. ನಾನು ಹೋಗಿ ಅವ್ರನ್ನ ಭೇಟಿ ಆಗ್ತೀನಿ, ನೀವು ಬರ್ರಿ. ಹೆಂಗ ಕರಿಯ ಡೈಲಾಗ್ ಹೊಡೆದು ಜನ ಪತ್ರ ಬಿಟ್ಬಿಟ್ರು. ಸೂಪರ್. ಯಾವ ಆಸಾಮಿನೂ ಇಲ್ಲ ನೀನ್ ಮುಂದೆ. ಶರಣ್ರಿ ಚಿಟ್ಟೆ ಸ್ವಾಮಿಗಳಿಗೆ. ಕವಿಗಳು ವೆಲ್ಕಮ್ ವೆಲ್ಕಮ್. ಅಯ್ಯಯ್ಯೋ ಬೆಂಗಳೂರು ಪೇಪರ್ನವರು ರಾಜು ತಾಳಿಗೆರೆ
ವೆಲ್ಕಮ್. ಏನಾಗ್ಬೇಕು? ಏನಿಲ್ಲ, ನಿಮ್ ಬಗ್ಗೆ ಒಂದು ಅದ್ಭುತವಾದ ಪುಸ್ತಕ ಬರಿಬೇಕಂತ ವಿಚಾರ ಇಟ್ಕೊಂಡಿದ್ದೆ. ನಿಮ್ ಪರ್ಮಿಷನ್ ಕೇಳ್ಬೇಕಂತ ಬಂದಿದ್ದೆ. ನಾವು ಪರ್ಮಿಷನ್ ಇಲ್ಲದ ಪುಸ್ತಕ ಬರಿಬೇಕು, ಆಮೇಲೆ ನೀವು ಒಂದಲ್ಲ ಎರಡಲ್ಲ ಮೂರ್ ಚಾನಲ್ನ್ಯಾಗ ಕುತ್ಕೊಂಡು ನನ್ನ ಪರ್ಮಿಷನ್ ಇಲ್ಲಾರ್ದ ಹ್ಯಾಂಗ್ ಬರ್ದ್ರಪ್ಪ ಅಂತ ಹೇಳಿ ಇದ್ದು ಬಿದ್ದು ನಿಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗೋದು ಬೇಡ ಅಂತ. ಯಾಕಂದ್ರೆ ಜನರ ನೆಮ್ಮದಿ ಹಾಳಾಗೋದು ಬೇಡ ಅಂತ. ಕರೆಕ್ಟ್ ಆಗಿ ಹೇಳಿದ್ರಿ ಬಿಡಿ ನೀವು. ಪರ್ಮಿಷನ್ ಗ್ರಾಂಟೆಡ್, ಬಟ್ ಒಂದು ಕಂಡೀಷನ್. ಸ್ವಾಮೀಜಿಗಳ ಕತೆ ಬರೆಯುವಾಗ ಸ್ವಾಮೀಜಿಗಿಂತ ಅವ್ರ ಪಕ್ಕದಲ್ಲಿರೋರು ಮೇನ್. ಅಂಡರ್ಸ್ಟ್ಯಾಂಡ್? ಅವರಿಂದ ಸ್ವಾಮೀಜಿಗಳಿಗೆ ಏನು ಅನುಕೂಲ ಆಗಿದೆ, ಸ್ವಾಮೀಜಿಗಳಿಗೆ ಅವ್ರಿಗೆ ಏನೇನು ಹೇಳ್ಕೊಟ್ಟಿದ್ದಾರೆ, ಅವ್ರ ಮಠದಲ್ಲಿರುವಂತ ಶಕ್ತಿನ ನೀವು ಡೀಟೈಲ್ ಆಗಿ ಇಲ್ಲದೆ ಇರೋದನ್ನೆಲ್ಲ ಹೈಲೈಟ್ 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 ಮಾಡಿದ್ರೆ ನೀವ್ ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಮ ಬಂಡವಾಳ ಎಲ್ಲ ನನಗೆ ಗೊತ್ತಿದ್ದ ಐತಿ. ನೀವೀಗ ಬರ್ಯಾಕ್ ಪರ್ಮಿಷನ್ ಕೊಟ್ರಲ್ಲ, ಅಷ್ಟ್ ಸಾಕು. ಬರೀತೀನಿ, ಬರ್ತೀನಿ. ಇವ್ರ ಜೀವನ ಮುಂದೆ ಹೆಂಗಂತ ಗೊತ್ತಿಲ್ಲ, ಆದ್ರೂ ಒಂದು ಅದ್ಭುತ ಅಂತ ಮಾಡ್ತಾರ. ನೀವು ಮಜಾ ತಗೊಳ್ರಿ. ಅದೇ ಹೆಣ್ಣು ಕಣ್ಣು ಹಾಕಿದರೆ ಅದು ನರಕ. ಶಾಂತಿ ಶಾಂತಿ. ಒಳಗೆಲ್ಲ ಹೀಟ್ ಆಗಿ ಕೋಲಾಹಲವಾಗ್ತಾ ಇದೆ ಕರಿಯ. ಈ ತಿಳಿಸ್ಕೊಳ್ಳಿ, ನೀವು ಸ್ವಾಮಿಗಳು ನೆನಪಿರಲಿ. ಯಾರೀ ಕುಸುಮ ಬಾಲೆ? ಡೀಟೇಲ್ಸ್ ಹೇಳ್ತೀನಿ. ಶೀಲಾ ಅಂತ ಅವಳ ಹೆಸರು. ಅವಳ ಕುಂಡಲಿಲಿ ದೋಷ ಇದೆ. ದೋಷ? ಯಾವ ದೋಷ? ಲಗ್ನ ದೋಷ. ಅವಳನ್ನ ಯಾರು ಲಗ್ನ ಆಗಕ್ಕೆ ಬಂದ್ರು ಪ್ರಸ್ತಕ್ಕೆ ಮುಂಚೆನೆ ಮಠ ಶಿವನ್ ಪಾದ ಸೇರ್ಕೊಂಡ್ಬಿಡ್ತಾನೆ. ಅವಳ ಅಂದವನ್ನ ಕಂಡ ಕೆಲವರು ಐ ಲವ್ ಯು ಅಂತ ಹೇಳಕ್ ಹೋಗಿ ಹಂಗೆ ಲಕ್ವ ಹೊಡೆದು ತೆಂಗಿನಕಾಯಿ ತಲೆ ಮೇಲೆ ಬಿದ್ದು ಆಕ್ಸಿಡೆಂಟ್ ಆಗಿ ಕರೆಂಟ್ ಹೊಡೆದು ವೆರೈಟಿ ಡಿಸೈನ್ ಸತ್ತೋಗ್ರು. ಅವಳು ಮದುವೆ ಆಗಿಲ್ಲ ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮ ಶಿವನ್ ಪಾದ ಸೇರ್ಕೊಂಡ್ಬಿಟ್ರು. ಅವಳ ಸಂಬಂಧಿಕರೆಲ್ಲ ಬಿಟ್ಬಿಟ್ಟವ್ರೆ. ಅಟ್ ಪ್ರೆಸೆಂಟ್ ಈಗ ಅವಳು ಬ್ಯಾಚುಲರ್. ಮಿಕ್ಕಿದ್ದು ನಾನು ಹೇಳಲ್ಲ, ಸೆನ್ಸರ್ ಪ್ರಾಬ್ಲಮ್. ಸ್ವಾಮಿಗಳಿಗೆ ನನ್ನ ಪ್ರಣಾಮಗಳು. ನಿಮ್ಮ ಕಷ್ಟ, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲವನ್ನೂ ನಾನು ಬಲ್ಲೆ. ನಾನೇ ಹೇಳಿದ್ನಲ್ಲ. ಯಾಕಿ ಮೌನ? ಏನಾದ್ರೂ ಕೇಳಿ. ಈ ಪಟಾಯಿಸ್ತಾವನೆ ತಾಳೆನು ಏಕೋ ಏನು ಈ ನನ್ನ ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ಮನಸ್ಸಿನಲ್ಲಿ ಏನೋ. ಪ್ರತಿಯೊಬ್ಬರ ಲೈಫಲ್ಲಿ, ಜೀವನದಲ್ಲಿ, ಬದುಕಲ್ಲಿ ಹಲೋ, ಮೂರು ಒಂದೇ. ಹುಟ್ಟು ಸಾವು ಎರಡು. ಯಾವ್ದು ಬೇಕೋ ಡಿಸೈಡ್ ಮಾಡ್ಕೊಳ್ಳಿ ಅಷ್ಟೇ. ಎಳ್ಳ ಮಸಾಲೆ ಹುಟ್ಟಿದವನಿಗೆ ಎಳ್ಳು ನೀರಾ? ಐ ಡೋಂಟ್ ಕೇರ್, ಬಿಕಾಸ್ ಐ ಆಮ್ ಗಾಡ್. ನಿಮ್ಮನ್ನು ನೋಡ್ತಾ ಇದ್ರೆ ನಿಮಗೇನಾದ್ರೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಐ ಮೀನ್, ನಿಮಗೇನಾದ್ರೂ ಒಳ್ಳೇದು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆ ಚಿಕ್ಕ, ಆ ಕುಚ್ಚು ಕುಚ್ಚು, ಆ ಜಿಂಗಿನ ಕಚ್ಚ. ಕಮ್ ಕಮ್ ಕಮ್. ಇದು ಮನ್ಮಥ ಕಲಶ. ಇದನ್ನು ಭಕ್ತಿಯಿಂದ 7 ವಾರಗಳ ಕಾಲ ಪೂಜಿಸಿದರೆ ನಿಮ್ಮ ದೋಷವೆಲ್ಲ ನಿವಾರಣೆಯಾಗಿ ನಿಮಗೊಬ್ಬ ಸುಂದರ ಗಂಡು ಸಿಕ್ಕುವನು. ನಮಸ್ಕಾರ ಮಾಡಿಕೊಡಿಪ್ಪ. ನಾನು ಬರ್ತೀನಿ. ಬರ್ತೇನೆ ಇರಿ. ಹಾಗೆ ನಿಮ್ಮ ಪ್ರತಿನಿತ್ಯದ ಪೂಜೆ ಡೆವಲಪ್ಮೆಂಟ್ ಬಗ್ಗೆ
ನನಗೆ ರಿಪೋರ್ಟ್ ಕೊಡ್ತಾನೆ ಇರಿ. ಲವ್ ಡಾಕ್ಟ್ರು. ಕೇಕೆ ಕೇಕೇನಾ? ಕೇಕೆ ಎಂದರೆ ಕರಿ ಕೃಷ್ಣ, ಯಾವಾಗಲೂ ಕಾಕನ ಹಾಗೆ ಅನ್ನುತ್ತಾನೆ ಇರುವನು. ಮಿಸ್ಗೈಡ್ ಮಾಡ್ಬೇಡಿ, ಕಲಿಯುಗ ಕೃಷ್ಣ ಮೇಡಮ್. ಸರಿ, ನಾನಿನ್ ಬರ್ತೀನಿ. ಬರ್ತಾನೆ ಇರಿ. ಅಲೋ, ಅವಳ ಕುಂಡಲಿಯಲ್ಲಿ ದೋಷ ಇದೆ ಅಂತ ಅವಾಗಲೇ ಹೇಳಿದ್ದೀನಿ. ಅದೇ ಬೇಕು ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಹಿಂದಿಂದೆಲ್ಲ ನಾನು ಹೇಳಿದ್ದೀನಿ, ಮುಂದಿನ ನೀನೇ ನೋಡ್ಕೊ ಅಷ್ಟೆ. ಲೇಡೀಸ್ ಎಂಟ್ರಿನ ಕೊಡುವ. ನೋಡ್ತಾ ನಾನು ಪೂಜೆ ಮಾಡ್ತೀನಲ್ಲ, ಮೈಂಡ್ ಗೆಟ್ಸ್ ಎನ್ಲೈಟೆಂಡ್, ಯು ನೋ. ಆಕ್ಚುಲಿ ಹಾಗೆ ನೋಡೋಕೆ ಹೋದ್ರೆ ಎವ್ರಿ ಟೈಮ್ ಐ ಪ್ರೇ ಟು ಯು, ತುಂಬಾ ಎನ್ಲೈಟನ್ಮೆಂಟ್, ತುಂಬಾ ಫ್ರೆಶ್ನೆಸ್, ಎವ್ರಿಥಿಂಗ್ ಫೀಲ್ಸ್ ಸೋ ನೈಸ್ ಅಂಡ್ ಸೋ